ಹಾಯ್ ಫ್ರೆಂಡ್ಸ್, ಹಲೋ ವೀವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಕೀರ್ತಿ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಬಾದುಷಾ ಮಾಡೋಣ ಅಂತ. ಬನ್ನಿ ನೋಡೋಣ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ. 100 ಗ್ರಾಮ್ ಅಷ್ಟು ಮೈದಾ ಹಿಟ್ಟು, 200 ಗ್ರಾಮ್ ಅಷ್ಟು ಶುಗರ್, ಅರ್ಧ ಕಪ್ಪಷ್ಟು ತುಪ್ಪ, 2 ರಿಂದ 3 ಟೀ ಸ್ಪೂನ್ ಅಷ್ಟು ಮೊಸರು, ನಿಂಬೆಹಣ್ಣು, 1 ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡರ್ 1/2 ಟೀ ಸ್ಪೂನ್ ಬೇಕಾಗುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ಒಂದೇಳೆ ಪಾಕ ಬಂದರೆ ಸಾಕು. ಒಂದೇಳೆ ಪಾಕ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂದರೆ ಇದ್ರದಲ್ಲಿ 1 ಬೌಲಷ್ಟು ಶುಗರ್ ಇಸ್ಕೊಂಡಿದ್ರಲ್ಲ, 1/4 ಕಪ್ಪಷ್ಟು ಇಲ್ಲಾಂದರೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಒಂದೇಳೆ ಪಾಕ ಬರುತ್ತೆ ನಿಮಗೆ. ಹಿಂಗೆ ಮುಟ್ಟು ನೋಡಿದ್ರೆ ನೋಡಿ ಒಂದೇಳೆ ಪಾಕ ಬರಬೇಕು. ಅಷ್ಟವರೆಗೂ ಸಿರಪ್ ಮಾಡ್ಕೊಳ್ಳಿ. ಆ ಸಿರಫು ಆಗಿದೆ. ಇವಾಗ ಆಫ್ ಮಾಡಿಬಿಟ್ಟು, ನಾವು ಆವಾಗಲೇ ನಿಂಬೆಹಣ್ಣು ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ, 1-2 ಹನಿ ಆದರೆ ಸಾಕು. ಯಾಕಪ್ಪ ಅಂತಂದರೆ ಸಿರಫ್ ಗಟ್ಟಿ ಆಗಲ್ಲ ಫ್ರೆಂಡ್ಸ್. ಸಿರಫು ಹಂಗೆ ಚೆನ್ನಾಗಿರುತ್ತೆ. 2-3 ದಿನ ಆದ್ರೂ ಒಂಥರ ಶುಗರ್ ಮೇಲೆ ಬರ್ದಿರೋ ಸಿರಫ್ ಚೆನ್ನಾಗೇ ಇರುತ್ತೆ, ಜ್ಯೂಸಿಯಾಗಿ. ಅದಕ್ಕಂತ 2 ಹನಿ ಹಾಕ್ಕೊಬೇಕಾಗುತ್ತೆ ನಿಂಬೆಹಣ್ಣು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ 20 ನಿಮಿಷ ಮುಂಚೆನೇ ನಾನು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಈ ಥರ ಚಪಾತಿ ಹಿಟ್ಟು ಥರ ಈ ಮೆಜರ್ಮೆಂಟಲ್ಲಿ ಕಲಸಿಟ್ಕೊಳ್ಬೇಕು. ಚಪಾತಿ ಹಿಟ್ಟು ಟೈಪು ಅದೇ ಮೆಜರ್ಮೆಂಟಲ್ಲೇ ಇನ್ನೂ ಸ್ವಲ್ಪ ನೆನೆಬೇಕು. ಸ್ಮೂತಾಗಿ ಬರಬೇಕು. ಇದು ಇನ್ನೂ ಸ್ವಲ್ಪ ರಫ್ ಆಗೈತೆ. ಇನ್ನೊಂದು 10 ನಿಮಿಷ ಇಕ್ಕೋಣ. ನೋಡಿ ಫ್ರೆಂಡ್ಸ್, ಇನ್ನೂ 10 ನಿಮಿಷ ಬಿಟ್ಟೆ. ಸ್ಮೂತಾಗಿ ಚೆನ್ನಾಗಿ ಬಂದೈತೆ ಹಿಟ್ಟು. ಇದು ಒಂದು ಪೂರಿ ಮಾಡೋಷ್ಟು ಇಸ್ಕೊಂಡ್ರೆ ಸಾಕು ಹಿಟ್ಟನ್ನ. ಆ ಮೆಥಡಲ್ಲಿ ಚಪಾತಿ ಹಿಟ್ಟು ಅಷ್ಟು ಎತ್ಕೊಳ್ಬೇಡಿ, ಚೆನ್ನಾಗಿ ಉಪ್ಪುತ್ತೆ. ಪೂರಿ ಮಾಡ್ತೀವಲ್ಲ ಅಷ್ಟು ಎತ್ಕೊಂಡ್ರೆ ಸಾಕು ಹಿಟ್ಟನ್ನ. ಇದು ಉಂಡೆಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈ ಥರ ಸೆಂಟ್ರಲ್ಲಿ ಹೋಲ್ ಮಾಡಿ ಎಲ್ಲವನ್ನು ಈ ಥರನೇ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಲೈಟಾಗಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕಿ ಒಂದೊಂದಾಗಿ ಹಾಕಿ ಹಿಂಗೆ ಮುಳುಗಬೇಕು. ಎಣ್ಣೆ ತುಂಬ ಕಾಯಿಸ್ಕೊಬೇಡಿ, ಸ್ವಲ್ಪ ಲೈಟ್ ಹೀಟ್ ಆದರೆ ಸಾಕು. ಎಣ್ಣೆ ಅದೇ ಮೇಲೆ ಬರಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಅದೇ ಮೇಲೆ ಬರುತ್ತೆ. ಅಷ್ಟರಲ್ಲಿ ಒಳಗಡೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ನ. ಇದೆಲ್ಲ ಹಾಕ್ಬಿಡೋಣ. ಒಂದು 5 ಮಿನಿಟ್ಸ್ ಬಿಡೋಣ. ನೋಡಿ ಫ್ರೆಂಡ್ಸ್, ಆವಾಗಲೇ ಇದೆಲ್ಲ ಡೌನಲ್ಲಿತ್ತಲ್ಲ, ಇದೇ ಮೇಲೆ ಬರಬೇಕು. ಆಗ ಸ್ವಲ್ಪ ಲೈಟಲ್ಲೇ ಇಟ್ಕೊಳ್ಳಿ. ನೀವು ಲೈಟಾಗಿ ಫ್ರೈ ಮಾಡ್ತಾಯಿರ್ರಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಷ್ಟರೊಳಗಡೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರಯಲ್ ಮಾಡಿ ನೋಡಿ. ಇದೆಲ್ಲ ಆಗ್ತಾ ಬಂತು. ನೋಡಿ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಬರಬೇಕು. ಇದು ಆಗ್ತಾ ಬಂತು. ಇನ್ನೊಂದು 2 ಮಿನಿಟ್ಸ್ ಇಟ್ಕೊಂಡು ಎತ್ಕೊಂಡ್ಬಿಡೋಣ. ಸಿರಫು ಸ್ವಲ್ಪ ಬಿಸಿಯಾಗೇ ಇರಬೇಕು, ಉಗುರು ಬೆಚ್ಚಾಗಿ. ಜ್ಯೂಸಿಯಾಗಿ ಚೆನ್ನಾಗೇ ಬಂದೈತೆ ಸಿರಫು. ಸ್ವಲ್ಪ ಬಿಸಿ ಇದ್ದಾಗೆ ಹಾಕೋಣ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಹಾಕ್ಬಿಡೋಣ ಎತ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ತಗೊತಾ ಇದ್ದೀನಿ ಸರ್ವಿಂಗ್ ಪ್ಲೇಟ್ಗೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇದನ್ನು ಮಾಡ್ಕೊತಾ ಇದ್ದೀನಿ. ಸುಮ್ಮನೆ
ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆಯಲ್ಲ. ಬಾದುಷಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದೈತೆ. ನೀವು ಒಂದ್ಸಲಿ ಮನೇಲಿ ಟ್ರಯಲ್ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ಟ್ರಯಲ್ ಮಾಡಿ ನೋಡಿಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೈ ಫ್ರೆಂಡ್ಸ್.